ನಿನ್ನೆ ಅಮಿತ್ ಶಾ ರಾಜಕೀಯ ತಾಲೀಮಿಗಾಗಿ ಒಂದು ಎಂಟ್ರಿ ಕೊಟ್ಟು ಬಿಟ್ಟಿದ್ದಾರೆ ಕರ್ನಾಟಕಕ್ಕೆ. ಅದು ಕೂಡ ಎಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಆ ಭಾಗದ JDS ಬೆಲ್ಟ್ನ 4 ಲೋಕಸಭಾ ಕ್ಷೇತ್ರದ 92 ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. 92 ನಾಯಕರು. ಅದಕ್ಕೆ ಬಂದಂಥ ಕೊನೆಯ ಔಟ್ಪುಟ್ ಏನಪ್ಪ ಅಂತಂದರೆ, ಮುಂದಿನ ಸೋಮವಾರದ ಒಳಗಾಗಿ ಅಥವಾ ತಿಂಗಳ ಕೊನೆಯ ವಾರದಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಬೆಂಗಳೂರಲ್ಲಿ ಮೀಟಿಂಗ್ ಆಗುತ್ತೆ. ಅದಕ್ಕೆ ಅಮಿತ್ ಶಾ ಬರ್ಬೋದು ಅಥವಾ ದೆಹಲಿ ನಾಯಕರು ಬರ್ಬೋದು. ಆದಷ್ಟು ಬೇಗ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡೋದು, ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡೋದು ಅಂದರೆ ಘೋಷಣೆ ಮಾಡೋದು ಇದೇ ತಿಂಗಳ ಕೊನೆಯ ವಾರದಲ್ಲಿ. ಅಂದರೆ ಈ ತಿಂಗಳ ಕೊನೆಯಲ್ಲಿ ಈಗಾಗಲೇ 11, 12 ಆಗ್ತಾ ಇದೆ, 25, 24 ಈ ಸಂದರ್ಭದಲ್ಲಿ ಹೆಸರು ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಯಾರ್ಯಾರು ಯಾವ ಕ್ಷೇತ್ರಕ್ಕೆ. ಫೆಬ್ರವರಿ 21ರಿಂದ 2 ದಿನಗಳ ಉಸ್ತುವಾರಿ ರಾಧಾಮೋಹನ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ರಾಧಾಮೋಹನ್ ಕರ್ನಾಟಕ BJP ಚುನಾವಣಾ ಉಸ್ತುವಾರಿ. ಶಾಸಕರು ಮುಖಂಡರಿಂದ ಅಭಿಪ್ರಾಯ ಸಂಗ್ರಹವಾಗಿದೆ. ಬಳಿಕ ಹೈಕಮಾಂಡ್ಗೆ ವರದಿ ನೀಡುತ್ತಾರೆ ಉಸ್ತುವಾರಿ ಯಾರೆಲ್ಲ ಆಗಬೇಕು ಅಂತೇಳಿ. ಆಲ್ರೆಡಿ 10 ಕ್ಷೇತ್ರಗಳಲ್ಲಿ BJPಗೆ ಯಾವುದೇ ತೊಂದರೆ ಇಲ್ಲ. ಆಲ್ರೆಡಿ ಉಳಿದ 18 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರವನ್ನು JDSಗೆ ಬಿಟ್ಟು ಕೊಡ್ತಾರೆ. JDSಗೆ ಯಾವ ಕ್ಷೇತ್ರಗಳನ್ನು ಬಿಟ್ಟು ಕೊಡಬೇಕು ಅಂಥೇಳಿ ನಾವು ನಿರ್ಧಾರ ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂಥೇಳಿ ಅಮಿತ್ ಶಾ ಆಲ್ರೆಡಿ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಮಂಡ್ಯ ಮತ್ತು ಹಾಸನ ಇದು ಸ್ವಲ್ಪ ಕಗ್ಗಂಟಾಗ್ತಾ ಇದೆ. ಒಂದನೇದಾಗಿ ಮಂಡ್ಯದಲ್ಲಿ JDSಗೆ ಬಿಟ್ಟು ಕೊಡ್ತಾರೆ ಅನ್ನುವಂಥ ಅನೇಕ ಸಂಗತಿಗಳು ಈಗ ಬದಿಗೆ ಸರಿಯುತ್ತಾ ಇದೆ. ಅಲ್ಲಿ BJPಯಿಂದ ಕಣಕ್ಕಿಳಿಸ್ತಾರೆ, ಅದು ಕೂಡ ಸುಮಲತಾ ಅವರನ್ನೇ ಕಣಕ್ಕಿಳಿಸ್ತಾರೆ. ಆಮೇಲೆ ಚಾಣಕ್ಯ ಕೆಲವು ಕಟ್ಟಾಜ್ಯಗಳನ್ನು ಕೊಟ್ಟಿದ್ದಾರೆ. ಮೈತ್ರಿ ನಾವು ನಿರ್ಧಾರ ಮಾಡಿ ಆಗಿದೆ, ನೀವು ಯಾವುದೇ ಕಾರಣಕ್ಕೂ ಒಮ್ಮೆ ಮೈತ್ರಿ ಆದ ನಂತರ ಅದರ ಬಗ್ಗೆ ಅಪಸ್ವರ ಎತ್ತಬಾರ್ದು. ಆದರೆ ಅಪಸ್ವರ ಎತ್ತಲಾಗ್ತಾ ಇದೆ ಈಗಲೂ ಕೂಡ. ಪ್ರೀತಮ್ ಗೌಡ ಅವರನ್ನು ಸಮಾಧಾನ ಯಾರು ಮಾಡ್ತಾ ಇಲ್ಲ. ಸ್ವತಃ HD ಕುಮಾರಸ್ವಾಮಿ ಅವರು ಬ್ರದರ್ ಇದ್ದಂಗೆ ಅಂತ ಹೇಳಿದ ನಂತರ ಕೂಡ ಯಾವ ಬ್ರದರೂ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಂಬರ್ 1. ಹಾಗಿದ್ರೆ ಆ ಸಮಾಧಾನ ಪಡಿಸೋರು ಯಾರು? ಯಾವುದೇ ಕಾರಣಕ್ಕೂ ಕೂಡ ಪ್ರೀತಮ್ ಗೌಡ ತಾನಾಗಿ ರೂಪಿಸಿಕೊಂಡಿರುವ ತನ್ನ ಕೋಟೆ ಹಾಸನ ಟೌನ್ ಅಲ್ಲಿ ತನ್ನ ಪರಂಪರಾನುಗತ ಜೊತೆಗೆ ವೈಯಕ್ತಿಕವೂ ಮಾಡಿಕೊಂಡಿರುವಂತಹ JDS, ಅದು ಕೂಡ ಕಳೆದ ಬಾರಿ ಸ್ವರೂಪ್ ಪ್ರಕಾಶ್ ಅವರ ವಿರುದ್ಧ ಸೋತ ಕಾರಣಕ್ಕಾಗಿ ಈಗಲೂ ಕೂಡ ಕೋಪದಲ್ಲಿರುವಂತಹ ಪ್ರೀತಮ್ ಗೌಡ ತಮ್ಮ ಓಟುಗಳನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಿಸೋದು ನಿಜಾನಾ? ಅದು ಸಾಧ್ಯವೇ ಇಲ್ಲ. ನಂಬರ್ 1. ಹಾಗಾಗಿ ಹಾಸನ ದೊಡ್ಡ ಮಟ್ಟದಲ್ಲಿ ಕಗ್ಗಂಟು. ಎರಡನೇದು, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ JDSಗೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಕೆಲವು ಮಾಹಿತಿಗಳು ಬರ್ತಾ ಇದೆ. ನಾನು ಕಾರಣ ಹೇಳ್ತೀನಿ. ಒಂದನೇದಾಗಿ ಒಂದು ಸರ್ವೆ ಮಾಡಿಸಿದ್ದಾರಂತೆ ಕುಮಾರಸ್ವಾಮಿ ಅವರು, ಅದು JDS ಪರವಾಗಿ ಇಲ್ಲ ಅಂತ. ಹಾಗಂತ JDSಗೆ ಓಟಿಲ್ಲ ಅಂತ ಅಂದ್ಕೋಬೇಡಿ. JDSಗೆ ಬರೋಬ್ಬರಿ ಓಟಿದೆ, ಕಾಂಗ್ರೆಸ್ಗೂ ಅಷ್ಟೇ ಪ್ರಮಾಣದ ಓಟಿದೆ, BJPಗೆ ಈಗೀಗ 1 ಲಕ್ಷದಷ್ಟು ಓಟಿದೆ. ಕಳೆದ ಬಾರಿ ಸುಮಲತಾ ಅವರು 1,25,876 ಮತಗಳ ಅಂತರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಜಯಗಳಿಸಿದರು. ಆ ಸಂದರ್ಭದಲ್ಲಿ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಜಯಗಳಿಸಿತ್ತು ಅನ್ನೋದು ಕೂಡ ಗಮನಾರ್ಹ ವಿಚಾರ. ಅಂದರೆ 2018ರಲ್ಲಿ ಆ ಥರ ಗಳಿಸಿತ್ತು. 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂಥೇಳಿ ಒಂದೊಂದು ಬೂತ್ನಲ್ಲಿ
5 ಗೋಡೆ ಬರಹ. ಈ ಬಾರಿ ಮೋದಿ ಪ್ರಧಾನಿ 2024 ಅಂತೇಳಿ ಗೋಡೆ ಬರಹ ಇರಬೇಕಂತೆ. ಆಮೇಲೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ 10% ವೋಟ್ ಜಾಸ್ತಿ ಆಗಬೇಕಂತೆ. ಆಮೇಲೆ ಬೂತ್ ಗೆದ್ದರೆ ದೇಶ ಗೆದ್ದ ಹಾಗೆ ಅನ್ನುವಂಥ ನಿಲುವು, ಜೊತೆಗೆ ಪ್ರತಿಯೊಬ್ಬರ ಬಳಿ ಕೂಡ ಹೋಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಅಂಥೇಳಿ ತಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಆದರೆ ಕಗ್ಗಂಟಾಗಿರೋದು 2 ಕ್ಷೇತ್ರ, ಒಂದು ಹಾಸನ JDSದೇ. ಆದರೆ ಪ್ರೀತಮ್ ಗೌಡ ಅನ್ನುವಂಥ ಯುವಕ ಇದ್ದಾರೆ. ಪ್ರೀತಮ್ ಗೌಡ BJPಯನ್ನು ಬೆಳೆಸ್ತಾ ಇರುವಂಥ ಹುಡುಗ. ಹಾಗಾಗಿ ಪ್ರೀತಮ್ ಗೌಡ ಅವರನ್ನು ಯಾವ ರೀತಿ ಸಮಾಧಾನ ಮಾಡ್ತಾರೆ ಗೊತ್ತಿಲ್ಲ. 2ನೇದು ಮಂಡ್ಯದಲ್ಲಿ BJP ಕೊಟ್ಟರೆ ಗೆದ್ದುಬಿಡ್ತಾರಾ? ಅಷ್ಟು ಸುಲಭ ಇಲ್ಲ. ಅಲ್ಲಿ ಕಾಂಗ್ರೆಸ್ಸೇ ಗೆಲ್ಲಬಹುದೇನೋ. ಆದರೆ ಮಂಡ್ಯದಲ್ಲಿ BJPಗೆ ಒಬ್ಬ ನಾಯಕ ಸಿಗ್ತಾರೆ ಅಥವಾ ನಾಯಕಿ ಸಿಗ್ತಾರೆ, ಅದು ಸುಮಲತಾ ಹೆಸರಲ್ಲಿರುತ್ತೆ. ಸುಮಲತಾ 1 ಲಕ್ಷಕ್ಕಿಂತ ಹೆಚ್ಚು ಓಟ್ಗಳನ್ನು ಪಡೆದ್ರೆ, ಅಂದರೆ BJP ಲೆಕ್ಕಾಚಾರ, ಅವ್ರು ಜಾಸ್ತಿ ಪಡೆದ್ರೂ ಪಡಿಬೋದು, ಗೆಲ್ಬೋದು, ಗೊತ್ತಿಲ್ಲ ನಮಗೆ. 1 ಲಕ್ಷಕ್ಕಿಂತ ಜಾಸ್ತಿ ಪಡೆದ್ರೆ ಅದು BJP ಓಟು. ತಕ್ಷಣಕ್ಕೆ ಅಲ್ಲದಿದ್ದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅದು ಬೇಕಾಗತ್ತೆ. ನಂಬರ್ 1 ಅಂಬರೀಷ್ ಅವರ ಒಂದು ವರ್ಚಸ್ಸಿರುತ್ತೆ. ನಂಬರ್ 2 ಮೂರನೇದಾಗಿ ಒಕ್ಕಲಿಗ ಬೆಲ್ಟ್ನಲ್ಲಿ ಒಬ್ಬರು ಲೀಡರ್ ಬೇಕಾಗತ್ತೆ. ನಂಬರ್ 3 ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಗೆದ್ದರೂ ಕೂಡ ಇದು ಅಣ್ಣಾಮಲೈ ಅವರನ್ನು ತಮಿಳುನಾಡಿಗೆ ಕಳಿಸಿದ ಹಾಗೆ. ಏನು ಅಣ್ಣಾಮಲೈ ಹೋಗಿ ಎಲೆಕ್ಷನ್ಗೆ ನಿಂತ ತಕ್ಷಣ ಗೆದ್ದು ಬಿಡ್ತಾರೆ ಅಂತಲ್ಲ, ಆದರೆ ಒಂದು 25 ವರ್ಷಗಳ ನಂತರ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಇವಿಷ್ಟು ಅಮಿತ್ ಶಾ ಭೇಟಿ ಮತ್ತು ಮಂಡ್ಯ, ಹಾಸನ, ಚಾಮರಾಜನಗರ, ಮೈಸೂರು. ಯಾಕಂದರೆ ಮೈಸೂರಲ್ಲಿ ಬೇಕಿದ್ರೆ JDS ಇಷ್ಟೇ ವೀಕ್ಷಕರೇ, JDSನ ವೋಟು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ನೋಡಬೇಕಷ್ಟೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.